ಹಾಯ್ ಡಿಯರ್ ಫ್ಯಾಮಿಲಿ, ವೆಲ್ಕಮ್ ಟು ಐಶ್ವರ್ಯ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹೆಲ್ದಿಯಾಗಿ ಮತ್ತು ಟೇಸ್ಟಿಯಾಗಿ ಮನೆಯಲ್ಲೇ ಪ್ರೋಟೀನ್ ಪೌಡರ್ ಹೇಗೆ ತಯಾರಿಸ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ವಿಡಿಯೋನಲ್ಲಿ ಸ್ಕಿಪ್ ಮಾಡ್ದಂತೆ ನೋಡಿ. ಮೊದಲಿಗೆ ನಾನು 1 ಕಪ್ಪಷ್ಟು ಮಖಾನನ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಸನ್ಫ್ಲವರ್ ಸೀಡ್ಸ್ನ ತೊಗೊಂಡಿದ್ದೀನಿ, ಹಾಗೆ 2 ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 2 ಸ್ಪೂನಷ್ಟು ವಾಟರ್ಮೆಲನ್ ಸೀಡ್ಸ್ನ ತೊಗೊಂಡಿದ್ದೀನಿ, ಹಾಗೆ ಅರ್ಧ ಕಪ್ಪಷ್ಟು ನಾನು ಗೋಡಂಬಿನ ತೊಗೊಂಡಿದ್ದೀನಿ, 2 ಸ್ಪೂನಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ಪಷ್ಟು ಬಾದಾಮಿನ ತೊಗೊಂಡಿದ್ದೀನಿ, ಯಾವುದನ್ನು ಫ್ರೈ ಮಾಡಿರಬಾರ್ದು. 2 ಸ್ಪೂನಷ್ಟು ಪಿಸ್ತಾ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ನಾನು 2 ಸ್ಪೂನಷ್ಟು ವಾಲ್ನಟ್ಸ್ನ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಉಂಡೆ ಕಡಲೆನ ತೊಗೊಂಡಿದ್ದೀನಿ, ಇದು ತುಂಬ ಮುಖ್ಯ. ಹಾಗೆಯೇ 6 ಎಸಳಷ್ಟು ಸ್ಯಾಫ್ರನ್ನ ತೊಗೊಂಡಿದ್ದೀನಿ ಕೇಸರಿ, 3 ಏಲಕ್ಕಿ, 2 ಸ್ಪೂನಷ್ಟು ಸ್ಟಿವಿಯಾ ತೊಗೊಂಡಿದ್ದೀನಿ, ಅರ್ಧ ಕಪ್ಪಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಸ್ಟಿವಿಯಾ ಅಂದರೆ ಈ ರೀತಿ ಇರುತ್ತೆ. ಹಾಗೆ ಇಲ್ಲಿ ನಿಮ್ಗೆ ಹತ್ತಿರದಲ್ಲಿ ತೋರಿಸ್ತಾ ಇದ್ದೀನಿ, ಸ್ಯಾಫ್ರನ್ ಕೂಡ ತೊಗೊಂಡಿದ್ದೀನಿ. ಮೊದಲಿಗೆ ಒಂದು ಪ್ಯಾನ್ನ ಹೀಟ್ ಮಾಡಿಕೊಂಡು ಮಖಾನ ಸೇರಿಸ್ಕೊಂಡು ಒಂದು 2 ನಿಮಿಷಗಳ ಕಾಲ ನೀಟಾಗಿ ಇದನ್ನು ಫ್ರೈ ಮಾಡಿಕೊಂಡು ಸಪ್ರೇಟ್ ಮಾಡ್ಕೋಬೇಕು. ಕಡಲೆ ಬೀಜನೂ ಅಷ್ಟೇ 2 ನಿಮಿಷಗಳ ಕಾಲ ಫ್ರೈ ಮಾಡಿ ಸಪ್ರೇಟ್ ಮಾಡ್ಕೋಬೇಕು. ಬಾದಾಮಿ ಎಲ್ಲ ನಟ್ಸನ್ನು ಮತ್ತು ಸೀಡ್ಸನ್ನು 2 ನಿಮಿಷಗಳ ಕಾಲ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಸಪ್ರೇಟ್ ಮಾಡ್ಕೊಳ್ಬೇಕು. ನೆನಪಿರಲಿ, ಯಾವುದನ್ನು ಕೂಡ ಹೈ ಫ್ಲೇಮಲ್ಲಿ ನೀವು ಇದನ್ನು ರೋಸ್ಟ್ ಮಾಡ್ಕೊಳ್ಬಾರ್ದು. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಒಂದು 2 ನಿಮಿಷಗಳ ಕಾಲ ಅದನ್ನು ಸ್ಪ್ಯಾಚುಲದಿಂದ ತಿರುಗಿಸ್ತಾನೆ ಇರಬೇಕು. ಇನ್ನು ಸೀಡ್ಸ್ ಹಾಕಿದ ತಕ್ಷಣ ತೀರಾ ಹತ್ತಿರ ನಿಂತ್ಕೋಬೇಡಿ, ಚಟಪಟ ಅಂತ ಸಿಡಿಯುತ್ತೆ, ಕಣ್ಣಿಗೆ ಕೂಡ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ. ಸೊ ಗಸಗಸೆನೂ ಸೇರಿಸ್ತಿದ್ದೀನಿ, ಇದು ಆಪ್ಷನಲ್, ನನಗಿಷ್ಟ ಅಂತ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಎಲ್ಲ ಫ್ರೈ ಆದಮೇಲಿಂದ ಇದಕ್ಕೆ ಸ್ಟಿವಿಯಾ ಸೇರಿಸ್ಕೊಂಡಿದ್ದೀನಿ ತಣ್ಣಗಾದ್ಮೇಲಿಂದ. ಈಗೆಲ್ಲ ತಣ್ಣಗಾಗಿದೆ. ಈಗ ಅರ್ಧ ಭಾಗದಷ್ಟು ನಾನಿಲ್ಲಿ ಒಂದು ಜಾರ್ಗೆ ಸೇರಿಸ್ಕೊಂಡು ಪಲ್ಸಲ್ಲಿ ಇಟ್ಕೊಂಡು ಇದನ್ನು ನೀವು ಗ್ರೈಂಡ್ ಮಾಡ್ಕೋಬೇಕು. ಇದನ್ನು ಮಾತ್ರ ಯಾವ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ಪಲ್ಸಲ್ಲೇ ಇರಬೇಕು ನೀವು ಸೆಟ್ ಮಾಡಿಕೊಂಡಾಗ. ಸೊ ಹಾಗೆ ಇಟ್ಕೊಂಡು ನೀವು ಪೌಡ್ರ್ ಮಾಡಿಕೊಂಡ್ರೆ ಎಣ್ಣೆ ಥರ ಎಲ್ಲ ಬಿಟ್ಕೊಳ್ಳೋದಿಲ್ಲ, ನೀಟಾಗಿ ಈ ಥರ ಉದ್ರುದ್ರಾಗುತ್ತೆ. ಸೊ ನೋಡ್ತಾ ಇದ್ದೀರಾ, ಮನೆಯಲ್ಲೇ ತುಂಬ ಹೆಲ್ದಿಯಾಗಿ ನಾನು ಪ್ರೋಟೀನ್ ಪೌಡರ್ನ ತಯಾರಿಸ್ಕೊಂಡಿದ್ದೀನಿ. ನಮ್ಮ ಬಾಡಿಗೆ ಪ್ರೋಟೀನ್ ತುಂಬಾ ಮುಖ್ಯ. ಪ್ರೋಟೀನ್ ಬದಲು ಸುಮ್ಮನೆ ನಾವು ಅನ್ನ ಚಪಾತಿನೇ ತಿಂತಾ ಇದ್ದರೆ ನಮಗೇನು ಲಾಭ ಇಲ್ಲ. ಸೊ ಪ್ರತಿ ಮೀಲಲ್ಲೂ ಪ್ರೋಟೀನ್ ಇರೋ ಹಾಗೆ ನಾವು ನೋಡ್ಕೊಳ್ತಾ ಇರಬೇಕು. ಚೆನ್ನಾಗಿ ನಾವು ಪ್ರೋಟೀನ್ ಇಂಟೇಕ್ ಮಾಡೋದ್ರಿಂದ ಮಸಲ್ ಲಾಸ್ ಆಗೋದಕ್ಕೆ ಬಿಡೋದಿಲ್ಲ, ಮಸಲ್ ಬಿಲ್ಡ್ ಮಾಡುತ್ತೆ. ಹಾಗೆಯೇ ಚೆನ್ನಾಗಿ ವರ್ಕೌಟು, ಎಕ್ಸಸೈಸ್ ಹಾಗೆ ಜಿಮ್ ಎಲ್ಲ ಮಾಡಿದ್ಮೇಲಿಂದ ಮಸಲ್ ರಿಕವರಿ ಆಗೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ. ಫ್ಯಾಟ್ ಲಾಸ್ ಆಗಿ ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಮಾರ್ಕೆಟಲ್ಲಿ ಸಿಗೋ ಪ್ರೋಟೀನ್ ಪೌಡರ್ನು ನೀವು ಬಳಸ್ಬೋದು, ಆದರೆ ಅದರಲ್ಲಿ ತುಂಬ ಪ್ರಿಸರ್ವೇಟಿವ್, ಶುಗರ್ ಎಲ್ಲ ಆ್ಯಡ್ ಮಾಡಿರ್ತಾರೆ. ಸೊ ಹೆಲ್ದಿಯಾಗಿ ತುಂಬ ಆರೋಗ್ಯಕರವಾಗಿ ಮನೆಯಲ್ಲೇ ನೀವು ತಯಾರಿಸ್ಕೊಳ್ಬೋದು ಸಿಂಪಲ್ಲಾಗಿ ಪ್ರೋಟೀನ್ ಪೌಡರ್ನ. ಈ ಪ್ರೋಟೀನ್ ಪೌಡರ್ನ ಪ್ರತಿದಿನ 1 ಲೋಟ ಉಗುರು ಬೆಚ್ಚಗಿರುವಂಥ ಹಾಲಿಗೆ ಸೇರಿಸ್ಕೊಂಡು ಇಂಟೇಕ್ ಮಾಡ್ತಾ ಹೋಗಿ ತುಂಬಾ ಲಾಭ ಆಗುತ್ತೆ. ಸೊ ಇಷ್ಟು ಬೆನಿಫಿಟ್ ಇರುವಂತಹ ಪ್ರೋಟೀನ್ ಪೌಡರ್ನ ನೀವು ಕೂಡ ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತಂತ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಹೆಲ್ದಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್. ಎಲ್ರಿಗೂ ಒಳ್ಳೆಯದಾಗಲಿ.